ಸರ್ ಎಲ್ರಿಗೂ ನಮಸ್ಕಾರ. ರವಿ ನರಗಲ್ ಅಂತ, ಮೂಲತಃ ಗದಗ ಅವನು. ಇವಾಗ ನಿಮ್ 4 ಜನಕ್ಕೆ ಸರ್ ಒಂದೇ ಪ್ರಶ್ನೆ. ಇವಾಗ ನಮ್ಮ ಭಾರತ ಸಂವಿಧಾನದಲ್ಲಿ ಆರ್ಟಿಕಲ್ 19 ಕ್ಲಾಸ್ 1 ಸಬ್ ಕ್ಲಾಸ್ ಏನ್ ಹೇಳುತ್ತೆ ಸರ್? ರೈಟ್ ಟು ಫ್ರೀಡಮ್ ಆಫ್ ಸ್ಪೀಚ್ ಅಂಡ್ ಎಕ್ಸ್ಪ್ರೆಷನ್ಸ್. ಆಯ್ತಾ ಸರ್? ಅಂದ್ರೆ ನಮ್ಗೆ ಅಭಿವ್ಯಕ್ತಿ ಸ್ವಾತಂತ್ರ್ಯ ಮತ್ತು ಏನು ವಕ್ತ ಸ್ವಾತಂತ್ರ್ಯ ಏನಿದೆ, ಅದನ್ನ ನಾವು ಹೇಳ್ಬೋದು ಸರ್. ಯಾರೇ ಆಗಿರ್ಲಿ ದೇಶದ ಪ್ರಜೆಗಳಾಗಿದ್ರೆ ಮಾಡ್ಬೋದು ಸರ್. ಅದಕ್ಕೆ ಈ ಕಾನೂನ್ಗೆ ಸರಿಸಾಟಿ ಆಗುತ್ತಾ? ಮೊದಲನೇ ಪ್ರಶ್ನೆ ಸರ್. ಸೆಕೆಂಡ್ ಪ್ರಶ್ನೆ ಬರ್ತೀನಿ. ಒಂದು, ಲೆಜಿಸ್ಲೇಟರ್ಸ್ ಏನಿದೆ ಅಸೆಂಬ್ಲಿಲಿ ಪವಿತ್ರ ಸ್ಥಾನದಲ್ಲಿ ಅವ್ರಿಗೆ ಆದಂತ ಕೆಲವೊಂದಿಷ್ಟು ವಿಚಾರಗಳಿಗೆ ಎಕ್ಸಂಪ್ಷನ್ಸ್ ಇದಾವೆ. ಆ ಎಕ್ಸಂಪ್ಷನ್ಸ್ ಗಳನ್ನ ಹೊರಗೆ ಹಾಕಿದ್ರೆ ಮೊಟ್ಟ ಮೊದಲನೇದಾಗಿ ಕೇಸ್ಗಳು ಬೀಳೋದಲ್ಲಿ ಯಾರು ಕೂತಿರ್ತಾರೋ ಅವ್ರ ಮೇಲೆ ನಾನ್ ಬೇಕಾದ್ರೆ ಬೆಟ್ ಕಟ್ತೀನಿ, ಈಗ ಇವಾಗ ಪ್ರೆಸೆಂಟ್ ಆಡಳಿತದಲ್ಲಿರೋ ಕಾಂಗ್ರೆಸ್ ಸರ್ಕಾರದ ಶಾಸಕರೇ ಈ ಕಾನೂನು ತರಕ್ಕೆ ವಿರೋಧ ಮಾಡೇ ಮಾಡ್ತಾರೆ 100%. ಆಯ್ತು, ಹೇಳ್ತೀನಿ ಸರ್. ಆಯ್ತಾ ಸರ್? ಇವಾಗ ನೀವು ತುಂಬಾ ಜನ ಹೇಳಿದ್ರಿ ಆಗ್ಲಿ ಅಂತನೂ, ಈ ನಾನು ಉತ್ತರ ಕರ್ನಾಟಕದವನ್ ಆಗಿದ್ರಲಿಂತ್ರ ಬೆಳಗಾವಿಲಿ ನಡೆಯೋದೇ ಮೂರ್ ಬಾರಿಲಿ 1 ಬರಿ ಮಾತ್ರ ಅಲ್ಲಿ ನಡೆಯೋದು ಚಳಿಗಾಲದಲ್ಲಿ. ಇವಾಗ ಒಂದು 30 ದಿನಗಳಿಂದ ಬೇರೆ ಬೇರೆ ಈ ರಾಜ್ಯದಲ್ಲಿ ಸ್ಪಷ್ಟವಾಗಿ ಹೇಳ್ಬೇಕಾದ್ರೆ ಉತ್ತರ ಕರ್ನಾಟಕ ಭಾಗದಲ್ಲಿ ಜಾಸ್ತಿ ಮೆಕ್ಕೆಜೋಳ ಆಗಿರ್ಬೋದು, ಕಬ್ಬಾಗಿರ್ಬೋದು, ಕಡ್ಲಿ ಆಗಿರ್ಬೋದು, ಇಂಥದ್ರಗಳ ಬಗ್ಗೆ ಹೋರಾಟ ನಡೀತಾನೆ ಬಂದಿದೆ. ಆದ್ರೆ ಸರ್ಕಾರ ಯಾವುದೇ ರೀತಿಯಾದಂತ ಕ್ರಮ ತಗೊಳಕ್ಕೆ ಹೊರಟಿಲ್ಲ. ಕಾರಣ ಏನಪ್ಪಾ ಅಂತಂದ್ರೆ ಇಲ್ಲಿ ಕೂತ್ಕೊಂಡು ಕೆಲಸ ಮಾಡ್ಬೇಕಾದಂತ ಸಚಿವರುಗಳು ದಿನ ಬೆಳಗ್ಗೆ ಆದ್ರೆ ಮಾರ್ನಿಂಗ್ 6 ಗಂಟೆ 5:30 ಫ್ಲೈಟ್ಗೆ ಡೆಲ್ಲಿಗೆ ಹೋಗ್ತಾರೆ, ವಾಪಸ್ ರಾತ್ರಿ ಬಂದ್ ಮಲ್ಕೊಂತಾರೆ. ಕಾರಣ ಏನಪ್ಪಾ ಅಂತಂದ್ರೆ ತಮ್ಮ ಮುಂದಿನ ಮುಖ್ಯಮಂತ್ರಿ ಯಾರಾಗ್ಬೇಕನ್ನೋದು ಒಂದು. 2 ವರ್ಷ ಆಯ್ತು ಸರ್, 2 ವರ್ಷ ಆದ್ರೂ ಯಾವುದೇ ರೀತಿಯಾದಂತ ಸ್ಕಾಲರ್ಶಿಪ್ ಬಂದಿಲ್ಲ, ಯಾವುದೇ ರೀತಿಯಾದಂತ ನೇಮಕಾತಿಗಳು ನಡೆದಿಲ್ಲ. ಮೊನ್ನೆ ದಿನ ಒಂದ್ 40 ಜನದ ಮೇಲೆ ಕೇಸ್ ಹಾಕಿದ್ದಾರೆ. ಏನಕ್ಕಪ್ಪ ಅಂತಂದ್ರೆ ಎಕ್ಸಂಪ್ಷನ್, ಏಜ್ ಎಕ್ಸಂಪ್ಷನ್ ಕೊಡಿ, ಖಾಲಿ ಇರ್ತಕ್ಕಂತ ಹುದ್ದೆಗಳನ್ನು ಭರ್ತಿ ಮಾಡಿ. ಆಗಲ್ ಸರ್ ಹೇಳ್ತಿದ್ರು ಏನಪ್ಪಾ 700 ಜನಕ್ಕೆ ಒಬ್ನು ಪೊಲೀಸ್ ಬೇಕು, ಆದ್ರೆ 2000 ಜನಕ್ಕೆ ಒಬ್ನು ಪೊಲೀಸ್ ಇದ್ದಾನೆ. ಲಾ ಅಂಡ್ ಆರ್ಡರ್ ಕಾಪಾಡಿ ಅಂದ್ರೆ ಎಲ್ಲಿಂದ ಕಾಪಾಡ್ತಾರಪ್ಪ? ಇವಾಗ 18ನೇ ವಯಸ್ಸಿಗೆ 20ನೇ ವಯಸ್ಸಿಗೆ ಕೆಲ್ಸಕ್ಕೆ ಬಂದಿರ್ತಾರೆ. ಅವರು 45 ವರ್ಷ 30 ವರ್ಷ ಸರ್ವಿಸ್ ಮಾಡಿ 60 ವರ್ಷ ಕಂಪ್ಲೀಟ್ ಮಾಡ್ಬೇಕಾದ್ರೆ ಅವರಲ್ಲಿ ಆ ಉತ್ಸಾಹ ಇರುತ್ತಾ? ಆಮೇಲೆ ನೀವು ಏನ್ ಮಾಡ್ತೀರಾ? ಸೋ ಕಾಲ್ಡ್ ಲೀಡರ್ಸ್ಗಳು, ಬುದ್ಧಿ ವ್ಯಕ್ತಿಗಳು ಪ್ರೆಷರ್ ಮಾಡ್ತೀರಾ. ಯಾವ ರೀತಿ ಪ್ರೆಷರ್ ಮಾಡ್ತೀರಾ? ಮತ್ತೆ ಬಂತು ಜಾತಿ, ಮತ್ತೊಂದು ಇದೆಲ್ಲ. ಒಂದು ಸರ್ ನಾವು ನಿಮ್ ಮೆಚ್ಚಬೇಕು ಸರ್. ಏನಕ್ಕಪ್ಪ ಅಂತಂದ್ರೆ ನಾನು ಒಬ್ಬ ಹಿಂದೂ ಆಗಿ ಹುಟ್ಟಿದ್ರಲಿಂತ ಹೇಳ್ತಿದ್ದೀನಿ, ನಾನು ಸೆಕ್ಯುಲರೇ. ಅವ್ರು ಸರ್ ಹೇಳಿದ್ರು ಏನಪ್ಪಾ ಅಂತಂದ್ರೆ ಪ್ರಾಫಿಟ್ ಮೊಹಮ್ಮದ್ ಅವರ ಬಗ್ಗೆ ಅವರು ಏನೋ ಸಿಂಗ್ಯುಲರ್ ಆಗಿ ಬೆಳೆಸಿಲ್ಲ, ಪ್ಲೂರಲ್ ಆಗಿ ಬೆಳೆಸಿದ್ದಾರೆ. ನೀವು ಉಲ್ಲೇಖ ಮಾಡಿದ್ರಿ ಏನೋ ಶ್ರೀರಾಮ ಅಂತ ಉಲ್ಲೇಖ ಮಾಡಿದ್ರಿ, ವಿಷ್ಣು ಅಂತ ಉಲ್ಲೇಖ ಎಲ್ಲ. ಸರಿ ಸರ್, 1 ನಿಮಿಷ ತಗೊಂಡೆ. ಅಲ್ಲ ಮೌಲ ಅಂತ ತಗೊಂಡಿಲ್ಲ ಅವರು. ಅಲ್ಲ 1 ನಿಮಿಷ ಗೌರವದಿಂದ, ಅವರು ಗೌರವದಿಂದಾನೇ ತಗೊಂಡ್ರು. ನೀವೇನಕ್ಕೆ ಆ ರೀತಿ ಮಾಡ್ತೀರಾ ಅಂತಂದ್ರೆ ನಮ್ಮ ಹಿಂದೂಗಳು ಆ ಜಾತಿ ನೀ ಜಾತಿ ಅಂತ ಕಿತ್ತಾಡ್ತವ್ರೆ. ನೀವೆಲ್ಲರೂ ಒಂದಿದೆ. ನಿಮ್ಮನ್ನ ಮೆಚ್ಚಬೇಕು ಸರ್. ನೀವು ನಿಮ್ ದೌರ್ನವರು ಗ್ರೇಟ್. ನಿಮ್ಮನ್ನ ನೋಡಿ ನಾವು ಕಲಿಬೇಕು ಸರ್. ಸಲ್ಯೂಟ್ ಸರ್. ಒಂದ್ ಮಾತಿಗೆ ನಾನು ಉತ್ತರ ಕೊಡ್ತೀನಿ. ಆರ್ಟಿಕಲ್ 19(1)(a ನಿಮ್ಗೆ ಅಭಿವ್ಯಕ್ತಿ ಆಜಾದಿ ಇದೆ, ನೀವ್ ಏನ್ ಬೇಕಾದ್ರೂ ಮಾತಾಡ್ಬೋದು ಅಂದ್ಕೊಂಡು ಮುಲ್ಲಾಗಳು ಪಾಕಿಸ್ತಾನಕ್ಕೆ ಹೋಗ್ರಿ. ಕೆಲವು ನಿಮಿಷ ಪ್ರಶ್ನೆ ಆಯ್ತು, ಉತ್ತರ ಕೇಳಿಸ್ಕೊಳ್ರಿ. ಆರ್ಟಿಕಲ್ 19(1) ಸಬ್ ಕ್ಲಾಸ್ ಎ ಬಗ್ಗೆ ನೀವ್ ಹೇಳಿದ್ರಿ ಏನು ಫ್ರೀಡಮ್ ಆಫ್ ಸ್ಪೀಚ್ ಅಂತ. ಫ್ರೀಡಮ್ ಆಫ್ ಸ್ಪೀಚ್ ಇದೆ ಅಂತ ಹೇಳ್ಬಿಟ್ಟು ಒಂದು ಸಮುದಾಯವನ್ನ ಪದೇ ಪದೇ ಟೀಕಿಸಿ ಮುಲ್ಲಾಗಳು ಹಂಗೆ ಜಿಹಾದಿಗಳು ಅಂದ್ರೆ ಕೇಳಿಸ್ಕೊಂಡು ಸುಮ್ನೆ ಕೂತಿದೀವಲ್ಲ. ಅದಕ್ಕೋಸ್ಕರ ಈ ತರ ಒಂದು ಮಸೂದೆ ಬಂದ್ರೆ ಇದನ್ನು ಚಾಲೆಂಜ್ ಮಾಡಬಹುದು ನಾವು ಹೋಗ್ಬಿಟ್ಟು. ಈ ತರ ಹೇಳ್ದ ನನಗೆ ಧಕ್ಕೆ ಆಯ್ತು. ಮುಲ್ಲಾಗಳು ಇವ್ರಿಗೆ ಒಬ್ಬ ಮಾಜಿ ಸಂಸದ ಹೇಳ್ದ ಏನು ಅಂತ ಹೇಳಿದ್ರೆ, ಒಬ್ಬ ಮಾಜಿ ಸಂಸದ ಹೇಳ್ದ ಏನು ಅಂತ ಹೇಳಿದ್ರೆ, ನಾವು 1947 ಪ್ರತಾಪ್ ಸಿಂಹ ಹೇಳ್ತಾರಲ್ಲ, 1940 ನಾನು ನಿನ್ ಪ್ರಶ್ನೆಗೆ ಉತ್ತರ ಕೊಡಕ್ ಬಂದಿಲ್ಲ ಇಲ್ಲಿ. ನಾನೇನ್ ಹೇಳ್ತೀನಿ, 1947 ನಲ್ಲೇ ಈ ಮುಲ್ಲಾಗಳಿಗೆ ಸಾಬಿಗಳಿಗೆ ನಾವು ಈ ದೇಶ ಬರ್ಕೊಟ್ಬಿಟ್ವಿ, ಅಲ್ಲಿ ಹೋಗ್ಬಿಡ್ಬೇಕಾಗಿತ್ತು ಅಂತ. ಧೈರ್ಯದಿಂದ ಈ ದೇಶದ ನಾಗರಿಕ ನಾನು ಧೈರ್ಯದಿಂದ ಹೇಳ್ತೀನಿ. ನಮ್ಮ ಹತ್ರ ಆಪ್ಷನ್ಸ್ ಇತ್ತು, ನಮ್ಮ ಮುತ್ತಾತಂದ್ರು ಹೋಗಿಲ್ಲ. ಈ ಮಣ್ಣಿಗೆ ಈ ಭೂಮಿಗೆ ಗೌರವ ಕೊಟ್ಟು ಇಲ್ಲೇ ಉಳ್ಕೊಂಡ್ರು. ನೀವು ನಾನು ಇದೆಯಲ್ಲ ಮೇಡಮ್, ಒಂದು ಮಾತು ಹೇಳ್ತೀನಿ. ನಾವೆಲ್ಲ ಚಿಕ್ಕ ವಯಸ್ಸಿಂದ ಹಿಂದೂಗಳ ಜೊತೆನೆ ಬೆಳೆದಿದ್ದು, ಪ್ರತಿಯೊಂದು ಹಬ್ಬ ಒಬ್ಬರೊಬ್ಬರು ಪರಸ್ಪರ ನಾವು ಜೊತೆಗೆ ಆಚರಿಸ್ಕೊಂಡು ಮುಂದುವರೆದಿದ್ದು. ಆವಾಗ ಯಾವತ್ತಿಗೂ ಕೂಡ ನೀನು ಹಿಂದೂ ನಾನು ಮುಸಲ್ಮಾನ ಎಂಬ ಭಾವನೆನೇ ಇರಲಿಲ್ಲ. ನಾವು ಸ್ಕೂಲಲ್ಲೆಲ್ಲ ಓದಿದಾಗ ಈ ತರದ್ ನಾವು ಯಾವ ಕಂಡು ಇರಲಿಲ್ಲ, ಕೇಳು ಇರಲಿಲ್ಲ.
ರಾಜಕಾರಣದ ಲಾಭಕ್ಕೆ ಈ ತರ ಮಾತುಗಳು ಮುಂದೆ ಬರ್ತು. ಬರ್ತಾ 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 ಇತ್ತೀಚೆಗೆ ಏನಾಗ್ತಿದೆ ಅಂತ ಹೇಳಿದ್ರೆ, ಒಂದು ಓಲಾ ಬುಕ್ ಮಾಡಿದ್ರೆ ಅದರಲ್ಲಿ ಮುಸ್ಲಿಂ ಹೆಸರು ಡ್ರೈವರ್ದು ಬಂದ್ರೆ ಓಲಾಗಳು 30 ರೂಪಾಯಿ ಹೋದ್ರೆ ಸಾಯ್ತು, ಕ್ಯಾನ್ಸಲ್ ಆಗ್ತಾ ಇದೆ. ಇದು ಯಾಕೆ ಆಗ್ತಿದೆ ಅಂತ ಹೇಳಿದ್ರೆ, ಇದು ಸ್ವಲ್ಪ 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 ಅಂತ ಈ ಮೈಂಡ್ ಅಲ್ಲಿ ತುಂಬಿಸಿ, ನಾವು ಮುಸಲ್ಮಾನರು, ನೀವು ಹಿಂದೂಗಳು, ನಾವು ಮುಸಲ್ಮಾನರು, ನಮ್ಮ ಜಾತ್ರೆ ನಡೆದಾಗ ಮುಸಲ್ಮಾನರು ಇಲ್ಲಿಗೆ ಬರಬಾರ್ದು, ಬಿಸ್ನೆಸ್ ಮಾಡಬಾರ್ದು. ಬಕ್ರೀದ್ ಹಬ್ಬದ ಟೈಮಲ್ಲಿ ನಮ್ಮವ್ರು ಹೇಳ್ತಾರೆ, ಹೋಗ್ಬಿಟ್ಟು ನೀವು ಆ ರೈತಗಳ ಹತ್ರ ನೀವು ಕೊಂಡ್ಕೊಬೇಡಿ, ನಮ್ಮವ್ರ ಹತ್ರ ಕೊಂಡ್ಕೊಳ್ಳಿ. ಇದೆಲ್ಲ ಥರ್ಡ್ ಕ್ಲಾಸ್ ಮಾತುಗಳು, ನೀಚ ಮಾತುಗಳು. ನಾನು ಹೇಳ್ತೀನಿ, ಇದು ಎಲ್ಲಿಗೆ ಹೋಗುತ್ತೆ? ಈ ತರ ಒಂದು ಕಾಯ್ದೆ ಬಂದ್ರೆ ಬಿಳಿ, ಬೇಡಿಲ್ದಿರೋರು ಸುಮ್ನೆ ಕುತ್ಕೊಂಡು ದಂಧೆ ನಡೆಸಕ್ಕೆ. ಹಲೋ, ನಮಸ್ತೆ. ನಾನ್ ಮಂಜುಳಾ ಪಾಲಾಕ್ಷ ಮಾತಾಡ್ತಾ ಇರೋದು. ಈ ತರ ಒಂದು ಮಸೂದೆ ಬಂದ್ರೆ ತುಂಬಾ ಚೆನ್ನಾಗಿದೆ. ಯಾಕೆ ಅಂದ್ರೆ ನನ್ನ ಮುಂದೆನೆ ನಡೆದಿದ್ದು ಒಂದು ಇನ್ಸಿಡೆಂಟ್. ಒಬ್ಬ ಟೀಚರು ಅವ್ರು ಏನೋ ಒಂದು ಸಣ್ಣ ತಪ್ಪು ಮಾಡಿದ್ರು, ಒಂದು ಮಗುಗೆ ಹೊಡೆದು. ಆವಾಗ ಅವ್ರನ್ನ ನೀನ್ ಯಾಕೆ ಹೊಡೆದೆ ಅಂತ ತುಂಬಾ ಜನ, ಅಲ್ಲಿ ಮುಸ್ಲಿಮು ಹಿಂದೂ ಅಲ್ಲ, ಟೋಟಲಿ ಜನ ನನ್ನ ಮುಂದೆನೆ ನಡೆದಿದ್ದು, ಎಲ್ಲರೂ ಇದ್ರು. ಬಟ್ ಯಾರು ಕೇಳಲಿಲ್ಲ. ಬಟ್ ಆ ಟೀಚರ್ನ ಮಾತ್ರ ನೀನು ಹಾಣೆ ಮಾಡು, ಯಾಕೆ ಹೊಡೆದೆ, ಏನು ಕೊಡ್ದೆ, ಅದು ಆ ಮಗುನ ಎತ್ಕೊಂಡು ಹಾಣೆ ಮಾಡು ಅಂತ ಹೇಳಿದ್ರು. ಆವಾಗ ನನಗೆ ಬಾಯಿ ಇರ್ಲಿಲ್ಲ, ಹೇಳಷ್ಟು ಧೈರ್ಯ ಇಲ್ಲ. ನಾನು ಹಿಂದೂನೇ, ಬಟ್ ಹೇಳಷ್ಟು ಧೈರ್ಯ ಇಲ್ಲ. ಯಾತಕ್ಕೆ ಹೇಳಕ್ ಧೈರ್ಯ ಇಲ್ಲ ಅಂದ್ರೆ ನಮಗೊಂದು ಭಯ ಅನ್ನೋದೊಂದು ಇರ್ತದಲ್ಲ, ಅದಕ್ಕೆ ಈ ಭಯ ಅನ್ನೋದು ಹೋಗೋದಕ್ಕೆ ಈ ಕಾಯ್ದೆ ಇಸ್ ದ ಬೆಸ್ಟ್. ನನ್ನ ಒಂದು ಉದ್ದೇಶದಿಂದ ಬೆಸ್ಟ್ ಅಂತ ಹೇಳಕ್ ನಾನು. ನಿಮ್ಮ ಅಭಿಪ್ರಾಯ ಅಂತ ಪರಿಗಣಿಸ್ತಾ ಕಡೆ ಪ್ರಶ್ನೆ. ಸರ್ ನಮಸ್ತೆ. ಈ ಸರ್ಕಾರ ಅಧಿಕಾರಕ್ಕೆ ಬಂದಾಗಿಂದ ನಾವು ಇದು ಯಾವ ರೀತಿ ನಡ್ಕೊಂಡಿದೆ ಅಂತ ತುಂಬಾ ಕ್ಲೀನ್ ಆಗಿ ನೋಡ್ತಾ ಇದೀವಿ. ಒಂದ್ ಕಡೆ ಕೇವಲ ಒಬ್ಬ ವ್ಯಕ್ತಿಯ ತಂದೆ ಬಗ್ಗೆ ಅಯೋಗ್ಯ ಅಂತ ಪದ ಬಳಸಿದ್ದ ಕಾರಣಕ್ಕಾಗಿ ಅವ್ರ ಮೇಲೆ ಕೇಸ್ ಹಾಕಿದ್ದೆ ಹಾಕಿದ್ದು, ಅವ್ರನ್ನ ಪೊಲೀಸ್ ಸ್ಟೇಷನ್ ಕರೆದಿದ್ದು, ಕೊನೆಗೆ ಕೋರ್ಟ್ ಅಲ್ಲಿ ಅದು ನಿರಾಕರಿಸಿದ್ರು. ಅವ್ರು ಯಾರು ಹೇಳ್ಬೋದಾ? ಖಂಡಿತವಾಗಿ ಚಕ್ರವರ್ತಿ ಸುಲೇಬೆಲೆ ಅವರು ಖಂಡಿತ ಒಂದ್ ನಿಮಿಷ ಸರ್ ಮಾತಾಡ್ತೀನಿ. ಒಂದು ಉದಾಹರಣೆ ಇದು. ಇನ್ನೊಂದು ಉದಾಹರಣೆ, ಚಾಮುಂಡಿ ತಾಯಿ ಬಗ್ಗೆ ಕೆಟ್ಟಾಗಿ ಮಾತಾಡಿದವ್ರ ಮೇಲೆ ಈ ತರ ಎಲ್ಲೂ ನಡೆದಿಲ್ಲ. ಇಷ್ಟು ಪ್ರೊಆಕ್ಟಿವ್ ಆಗಿ ಖಂಡಿತವಾಗಿ ನಡೆದಿಲ್ಲ. RSS ತನ್ನ 100 ವರ್ಷ ಮುಗಿತು, ಒಂದೇ ಸತಿ ನಾವೆಲ್ಲ ಕಡೆ ಪಥಸಂಚಲನ ಮಾಡಿದಾಗ ಇಮಿಡಿಯೇಟ್ ಆಗಿ ಇವ್ರು ಭಯ ಸ್ಟಾರ್ಟ್ ಆಗ್ಬಿಟ್ಟು ಯಾವ ರೀತಿ ಇದನ್ನ ತಡಿಬೇಕಂತ ಬಹಳ ಪ್ರಯತ್ನ ಮಾಡಿದ್ರು. ಹೆಂಗೆ ಸ್ಕೂಲ್ ಗ್ರೌಂಡ್ ಅಲ್ಲಿ ಕೊಡಬಾರ್ದು, ಅದು ಕೊಡಬಾರ್ದು, ಜೊತೆಗೆ ಯಾವ ಗವರ್ಮೆಂಟ್ ಉದ್ಯೋಗರು ಅದ್ರಲ್ಲಿ ಇದ್ರೆ ಅವ್ರನ್ನೂ ಹೊರಗಡೆ ತಂದು ಬಹಳ ಪ್ರಯತ್ನ ನಡೀತದೆ. ನಾನು ಇದರಿಂದ ಏನ್ ಹೇಳ್ತಾ ಇದ್ದೀನಿ ಅಂದ್ರೆ, ಕಾಂಗ್ರೆಸ್ ಕ್ಲಿಯರ್ ಆಗಿ ಎಲ್ಲಿ ತನ್ನ ವಿರೋಧಿಗಳಿದಾರೋ ಅವ್ರನ್ನ ಯಾವ ಮಟ್ಟವಾಗಾದ್ರೂ ಮಾಡಿ ಅವ್ರನ್ನ ಮಟ್ಟ ಹಾಕಕ್ ಪ್ರಯತ್ನ ಪಡ್ತಾ ಇರ್ತಾರೆ. ಇನ್ನೊಂದ್ ಕಡೆ ಅವ್ರ ಪರವಾಗಿರೋರಿದ್ರೆ ಅಪೀಸ್ ಮಾಡಿ ಓಟ್ ಬರೋ ಇದ್ರೆ ಏನೇ ಮಾಡಿ ಆದ್ರೂ ಅವ್ರನ್ನ ಓಟ್ ತರಿಸ್ಕೊಂತಾರೆ. 2.5 ಮುಗಿಸ್ಬಿಡ್ತೀನಿ. ನನ್ ಕ್ವಶನ್ ಇಷ್ಟೇ, ಕಾಂಗ್ರೆಸ್ ಬಂದಾಗ ಒಬ್ಬರಿಗೆ ಸಿಹಿ ಕೊಡ್ತಾರೆ, ಇನ್ನೊಬ್ಬರಿಗೆ ಖಾರ ಕೊಡ್ತಾರೆ. ಈ ರೀತಿ ಮನಸ್ಥಿತಿ ಇರೋರು ಕುಂಭಕರ್ಣಂತರ ಮಲ್ಕೊಂಡಿದ್ರ. ನನ್ನ ಪ್ರಶ್ನೆ ಇಷ್ಟೇ ಸರ್, 5 ವರ್ಷ ಮಲಗಿದ್ರ. ಪ್ರಶ್ನೆ, ಒಬ್ಬರಿಗೆ ಸಿಹಿ ಇನ್ನೊಬ್ಬರಿಗೆ ಖಾರ ಕೊಡುವಂತ ಕಾಂಗ್ರೆಸ್ ಇಂತಹ ಲೆಜಿಸ್ಲೇಷನ್ ಅನ್ನ ತಪ್ಪು ರೀತಿಯಲ್ಲಿ ಬಳಸ್ಕೊಳ್ಳೋದಿಲ್ಲ ಅನ್ನೋದಕ್ಕೆ ಏನು ಗ್ಯಾರಂಟಿ ಅನ್ನೋದಕ್ಕಿಂತ ನಿಮ್ಗೆ ಆ ಡೌಟ್ ನಿಮ್ಗೂ ಬರೋದಿಲ್ವಾ ಅಂತ ಅಷ್ಟೇ ನನ್ನ ಪ್ರಶ್ನೆ. ಬ್ರದರ್ ಹೇಳ್ತಾ ಇದ್ರು, ಬರೇ ಅವರು RSS ಮತ್ತೆ ಬಜರಂಗ್ ದಳು ಮತ್ತೆ ಇಂತ ಹಿಂದೂ ವಿರೋಧಿಗಳಿಗೆ ಮಾತ್ರ ನೀವ್ ಹೇಳ್ತಾ ಇರೋ ಪ್ರಕಾರ, ಇದು ನಾನು ಹೇಳ್ತಾ ಇಲ್ಲ, ನೀವು ನನಗೆ ಕೇಳಿರೋ ಪ್ರಶ್ನೆಗೆ ಉತ್ತರ ಕೊಡ್ತಾ ಇದ್ದೀನಿ. ನೀವು ಕೇಳ್ತಾ ಇರೋದು ನೋಡಿದ್ರೆ ಅವ್ರಿಗೆ ಮಾತ್ರ ಕಹಿ, ಮುಸಲ್ಮಾನರಿಗೆ ಮಾತ್ರ ಸಿಹಿ ಅಂದಂಗೆ ನೀವು ಪ್ರಶ್ನೆ ಮಾಡಿದ್ದೀರಾ. ಕರೆಕ್ಟಾ ಅಂತ ಕೇಳ್ತಾ ಇದ್ದೀನಿ ನಾನು ನಿಮ್ಗೆ. ಒಂದ್ ನಿಮಿಷ, ಅದೇ ಮಾತು ಮೇಡಮ್, ಒಂದ್ ನಿಮಿಷ. ಹೇಳಿ ಅವರು ಅದೇ ಇಂಟೆನ್ಷನ್ ಅಲ್ವಾ? ಹೌದು. ಅಂದ್ರೆ ಮುಸಲ್ಮಾನರು ವಿರುದ್ಧ ಮಾತಾಡಿದ್ರಲ್ಲ, ಹಿಜಾಬ್ ಬಗ್ಗೆ, ಹಲಾಲ್ ಕಟ್ ಬಗ್ಗೆ. ನೀವ್ ಯಾವತ್ತಾದ್ರೂ ಸಣ್ಣವ್ರು ಚಿಕ್ಕವರಿದ್ದಾಗ ಹೋಗಿ ಮಾಂಸ ತಗೊಂಡಾಗ ನೀವ್ ಯಾರಿಗಾದ್ರೂ ಹೋಗಿ ಕೇಳಿದ್ರ ಇದು ಹಲಾಲ್ ಕಟ್ಟ ಅಂತ? ಕೇಳ್ಕೊಂಡಿದ್ದೀರಾ? ಒಂದ್ ನಿಮಿಷ, ನೀವು ಯಾವತ್ತಾದ್ರೂ ಕೇಳ್ಕೊಂಡಿದ್ದೀರಾ? ಉತ್ತರ ಕೊಡ್ತಾ ಇದ್ದೀನಿ. ಪ್ರಶ್ನೆ ಉತ್ತರ ಕೊಡ್ತಾ ಇದ್ದೀನಿ. ನೀವು ಚಿಕ್ಕವರಿದ್ದಾಗ ನಿಮ್ ತಾಯಿ ಜೊತೆ ನೀವು ಮಾಂಸ ತಗೊಳಕ್ ಹೋದಾಗ ಯಾವತ್ತಾದ್ರೂ ನೀವು ಜಟ್ಕ ಕೇಳಿದ್ದೀರಾ?
ಕೇಳಿದಿರಾ? ನೀವು ಶಾಲೆಗೆ ಹೋಗುವಾಗ ಹಿಜಾಬ್ ಕಟ್ಕೊಂಡು ಯಾಕೆ ಹೋಗ್ತಾ ಇದ್ದೀರಾ ಅಂತ ಕೇಳಿದಾರಾ? ನಾವು ಶಾಲೆಗೆ ಯಾರಾದ್ರೂ ಮುಸಲ್ಮಾನರು ಹಿಂದೂ ಮಕ್ಕಳಿಗೆ ಯಾವ ಶಾಲೆಗೆ ಹೋಗ್ಬೇಕಾದ್ರೂ ದಯವಿಟ್ಟು ನೀವು ನಾವು ಹೋದಾಗ ಜಗಳ ಪಟ್ಟು ಇರ್ಲಿಲ್ಲ. ನಾವು ಶಾಲೆಗೆ ಹೋಗ್ಬೇಕಾದ್ರೆ ಹತ್ತು ಸೆಕೆಂಡ್ ಇದೆಲ್ಲ ನೀವೆಲ್ಲಾದ್ರೂ ಕಂಡಿದ್ದೀರಾ? ಇತ್ತೀಚೆಗೆ ಕಾಣ್ತಾ ಇದ್ದೀರಾ? ಇದು ಯಾರು ಮಾಡ್ತಾ ಇರೋದು? ನಾನು ಬಿಜೆಪಿ ಮತ್ತೆ ಕಾಂಗ್ರೆಸ್ ಪಕ್ಷಕ್ಕೆ ವಿರುದ್ಧವಾಗೂ ಮಾತಾಡ್ತಾ ಇಲ್ಲ, ಅವ್ರ ಪರವಾಗೂ ಮಾತಾಡ್ತಾ ಇಲ್ಲ. ಇದು ಯಾರು ಬೇಳೆ ಬೇಯಿಸ್ಕೊಂಡವ್ರೆ ನಿಮ್ ಬಾಯಿಂದ ನೀವ್ ಹೇಳಬೇಕು. ಇಂಥದ್ದೊಂದು ಮಸೂದೆಯ ಅವಶ್ಯಕತೆ ಈಗಿತ್ತ, ಈ ಸಂದರ್ಭದಲ್ಲಿ ಇತ್ತು ಅನ್ನೋದಾದ್ರೆ ಯಾಕೆ? ಅಷ್ಟೇ, ನಾಲ್ವರೆಗೂ ಸೇಮ್ ಪ್ರಶ್ನೆ, 1 ನಿಮಿಷ ಸಮಯ. ಸರ್ಕಾರ ಯಾವ ಉದ್ದೇಶ ಇಟ್ಕೊಂಡೆ ತಗೊಂಡ್ಬಂದಿದ್ದಾರೆ ನನಗಂತೂ ಗೊತ್ತಿಲ್ಲ. ಈ ಸರಿಯಾದ ಸಮಯ ಅಂತಲ್ಲ, ಇದು ನಮಗ್ ಬೇಕಾಗಿತ್ತು, ನಮಗ್ ಸಿಕ್ಕಿದ್ದೆ ಬಹಳ ಸಂತೋಷ. ಸರ್ಕಾರಕ್ಕೆ ನನ್ನ ಕಡೆಯಿಂದ ಅಭಿನಂದನೆಗಳನ್ನ ಕೊಡ್ತೀನಿ. ಇದ್ರ ಮೇಲೆ ನಾನೇನು ಮಿಕ್ಕಿದ್ ಮಾತಾಡ್ತೀನಿ. ಮೇಡಮ್, ಇದು ಅಭಿವೃದ್ಧಿ ಬಗ್ಗೆ ಚರ್ಚೆ ಮಾಡಬೇಕಾದ ಸಮಯ. ಇನ್ನು 2 ವರ್ಷ ಸರ್ಕಾರಕ್ಕಿದೆ. ಹೆಚ್ಚು ಅಭಿವೃದ್ಧಿ ಆಗಬೇಕು, ವಿರೋಧ ಪಕ್ಷದವರಿಗೆ ಚರ್ಚೆಗೆ ಅವಕಾಶ ಬೇಕು. ಇದು ಡೈವರ್ಟ್ ಮಾಡ್ಲಿಕ್ಕಾಗಿ ಅಥವಾ ಈ ಒಂಥರದ ಭಾವನೆಗಳೇ ಬೇರೆ ಬರಲಿಕ್ಕಾಗಿ ಈ ಕೇವಲ 8-10 ದಿವಸ ಇರುವ ಈ ಅಧಿವೇಶನದಲ್ಲಿ ಇಂಥದ್ದೊಂದನ್ನು ತಂದು ಹಾಕಿರೋದು ಸುಮ್ಮನೆ ಉದ್ದೇಶಪೂರ್ವಕವಾಗಿ ಹೊರತು ಇನ್ನೇನು ಅಲ್ಲ. ಜನರ ಅವರ ಆಡಳಿತ ವಿಫಲತೆಯನ್ನು ಮುಚ್ಚಿಕೊಳ್ಳಕ್ಕೆ ಇಂಥದ್ದೊಂದು ತಂದಿದ್ದಾರೆ. ಇದರಿಂದ ಮುಸಲ್ಮಾನರಿಗೆ ಸಂತೋಷ ಆಗುತ್ತದೆ ಅಂತ ಅವರು ಭ್ರಮಿಸಿಕೊಂಡ್ರೆ ಅದು ಪೂರ್ತಿ ತಪ್ಪು. ಸರಿ, ರಜಾಕ್ ಅವರು ನೋಡಿ, ಭಾಷಣ ಮಾಡೋರಿಗೆ ಚೆನ್ನಾಗಿ ಗೊತ್ತಿರುತ್ತೆ ನಾನು ಯಾವ ತರ ಭಾಷಣ ಮಾಡ್ತಿದ್ದೀನಿ, ಏನ್ ಹೇಳ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು. ಅಕಸ್ಮಾತ್ ಈ ಕಾಯ್ದೆ ಬಂತು ಅಂತ ಹೇಳಿದ್ರೆ, ಇವಾಗ ಒಂದು ಧರ್ಮದ ಕಾರ್ಯಕ್ರಮ ಇದ್ರೆ ದೇವರನ್ನ ಹೊಗಳಿ, ಜನರನ್ನ ಹೊಗಳಿ, ಮರ್ಯಾದೆಗೆ ಚೆನ್ನಾಗಿ ಮಾತಾಡಿ ಮನೆಗೆ ಹೋಗ್ತಿರ್ತಾರೆ. ಅಕಸ್ಮಾತ್ ಈ ಕಾಯ್ದೆ ಇಲ್ಲ ಅಂತ ಹೇಳಿದ್ರೆ ಇವತ್ತು ಏನ್ ನಡೀತಾ ಇದಾರೆ, ನೀವು ಅಯೋಧ್ಯ ಪೂಜೆಗೆ ನೀವು ತಲ್ವಾರ್ಗಳನ್ನ ಇಟ್ಬಿಡ್ತಿರಲ್ಲ, ಅದನ್ನ ಬರೀ ಪೂಜೆಗೋಸ್ಕರ ಇಕ್ಬೇಡಿ, ಮನೆ ಎಂಟ್ರೆನ್ಸ್ ಅಲ್ಲಿ ಒಂದು ಇಕ್ಕಿ ಅಂತ ಹೇಳ್ಬಿಟ್ಟು ಇವಾಗ ನಾನು ಹೇಳ್ದಂಗೆ ಇದನ್ನೆಲ್ಲ ದುರುಪಯೋಗ ಆಗ್ತಿದೆ. ಸುಮ್ನೆ ಒಂದು ಸಮುದಾಯದ ವಿರುದ್ಧ ಇನ್ನೊಂದು ಸಮುದಾಯಕ್ಕೆ ನಿಲ್ಸ್ಬಿಟ್ಟು ನಾಳೆ ದಿನ ನಾವು ಎಲ್ಲಿಗೆ ನಿಲ್ಲುತ್ತೆ, ಎಲ್ಲಿಗೆ ತಡಿಬೇಕು ಇದನ್ನ. ಅದಕ್ಕಿಲ್ಲ, ಈ ತರ ಒಂದು ಕಾಯ್ದೆ ಬಂದ್ರೆ ಈ ಇವ್ರಗಳ ದಂಧೆ ಬಂದಾಗುತ್ತೆ, ಇವ್ರಗಳ ಬಿಸ್ನೆಸ್ ಕ್ಲೋಸ್ ಆಗುತ್ತೆ, ಇವರ ಮಾರ್ಕೆಟ್ ಕ್ಲೋಸ್ ಆಗುತ್ತೆ ಅನ್ಸ್ಕೊಳ್ತೀನಿ. ಇದರಿಂದ ಜಾಸ್ತಿ ನಷ್ಟ ಬಿಜೆಪಿಗೆ ಆಗೋದು. ಯಾಕೆಂದ್ರೆ ಅವರ ಸಹ ಸಂಘಟನೆಗಳವರೇ ದೇಶದ ಭಾಷಣದಲ್ಲಿ ನಂಬರ್ 1. ಇವಾಗ ಈ ಕಡೆ ನೀವು ನೋಡ್ಕೊಳ್ಳಿ, ಯಾರಾದ್ರೂ ದ್ವೇಷದ ಭಾಷಣ ಹೇಳಿದಾರ? ಎಲ್ಲೋ ಒಂದ್ ಕಡೆ ಒಂದು ರಾಮನಗರದಲ್ಲಿ ಹೇಳ್ದ, ನೀವ್ಯಾಕೆ ಕೇಸ್ ಹಾಕ್ಬೇಕು, ನೀವಾಗ ನಾನು ಯಾವನ ಹೇಳ್ದ ನಾನ್ ಕೇಸ್ ಹಾಕ್ಬೇಕು? ಅವ್ರು ಹಾಕ್ಬಿಟ್ಟು ಕೇಸ್ ಹಾಕ್ಲಿ, ಯಾರ ಮನಸ್ಸು ನೋವುತ್ತೋ ಅವ್ರ ಕೇಸ್ ಹಾಕ್ಲಿ. ಈ ಕಾಯ್ದೆ ಬಂದ್ಬಿಡ್ತು ಅಂತ ಹೇಳಿದ್ರೆ ಅದಕ್ಕೆ ಕಂಪ್ಲೀಟ್ ಅಲ್ಲ. ಅದು ಕಾಯ್ದೆ ಬಂದ ನಂತರ ಅಕಸ್ಮಾತ್ ನಿಮಗೆ ಇಷ್ಟ ಇಲ್ಲ ಕಾಯ್ದೆ ಅಂದ್ರೆ ನೀವು ಕೋರ್ಟ್ಗೆ ಹೋಗಿ ಅದನ್ನ ಸ್ಟಾಲ್ ಮಾಡಿ, ಚಾಲೆಂಜ್ ಮಾಡಿ, ಸುಪ್ರೀಂ ಕೋರ್ಟ್ ವರ್ಗ ಹೋಗಿ. ನಮಗೆ ಹಿಜಾಬ್ ಬೇಡ ಅಂದಾಗ ನಾವು ಕ್ಲೋಸ್ ಮಾಡ್ಬಿಟ್ವಿ. ಬರೀ ಒಂದು ನಮ್ಮ ಧರ್ಮಗುರುಗಳು ಕ್ಲೋಸ್ ಬಂದ್ ಅಂದಿದ್ದಕ್ಕೆ ನಾವೆಲ್ಲ ಕ್ಲೋಸ್ ಮಾಡಿದ್ವಿ, ಸುಪ್ರೀಂ ಕೋರ್ಟ್ ವರ್ಗೂ ಹೋದ್ವಿ. ನಮ್ಗೆ ಇವತ್ತಿಗೂ ಕೇಳ್ತಾ ಇದೀವಿ. ಮೊನ್ನೆಷ್ಟೇ ನಡೆದ ಸರ್ಕಾರದಲ್ಲಿ 5 ವರ್ಷವು ಇವತ್ತು ಇವ್ರು ನಿಂತ್ಕೊಂಡು ಈ ಕಾಯ್ದೆ ಬೇಡ ಅಭಿವೃದ್ಧಿ ಬಗ್ಗೆ ಮಾತಾಡಿ ಅಂತಾರಲ್ಲ, 5 ವರ್ಷದಲ್ಲಿ ನಾವು ಕಂಡಿದ್ದೇನು? ಇವತ್ತು ಇದು ಬ್ಯಾನ್, ನಾಳೆ ಅದು ಬ್ಯಾನ್, ನಾಳೆ ಅದು ನಾವು ಕೇಸರಿ ಹಚ್ಬಿಡ್ತೀವಿ, ಶಾಲೆಗಳಿಗೆ ಬಣ್ಣ ಕೇಸರಿ ಹಚ್ತೀವಿ ಅಂತ ಹೇಳಿದ್ರು. ಮುಸಲ್ಮಾನರು ಭಗವದ್ಗೀತಾ ಓದಬೇಕು ಅಂತ ಹೇಳಿದ್ರು ಬಲವಂತವಾಗಿ. ಅದ್ಯಾವನು ನಿಶಾಂದ, ಅದು ಮತಾಂಧ ಅಂತ ಹೇಳ್ತಾರೆ. ಮಾಡಿದ್ದೇನು? ಇವಾಗ ಈ ಸರ್ಕಾರ ಬಂದಿದೆ, ಸರ್ವರಿಗೂ ಸಮಪಾಲು, ಸರ್ವರಿಗೆ ಸಮಬಾಳು ಅಂತ. ಅದು ಹೊಟ್ಟೆ ಕಿಚ್ಚು ಆಗಲ್ಲ ಪಾಪ, ಅವ್ರ ಬಿಸ್ನೆಸ್ ನಡೆಯಲ್ಲ. ನೋಡಿ, ಈ ಕಾನೂನಿನಿಂದ ಸಮಾಜದಲ್ಲಿ ಯಾವುದೇ ಬದಲಾವಣೆ ಆಗೋದಿಲ್ಲ ಅಥವಾ ಇರುವ ಆಡಳಿತ ವ್ಯವಸ್ಥೆಗೆ ಇದರಿಂದ ಯಾವುದೇ ವ್ಯಾಲ್ಯೂ ಅಡಿಷನ್ ಇಲ್ಲ. ಸರ್ಕಾರ ಟೈಮ್ ಪಾಸ್ ಮಾಡ್ತಿದೆ, ತಮ್ಮ ಆಡಳಿತ ವೈಫಲ್ಯವನ್ನ ಮುಚ್ಚಿಕೊಳ್ಳಲಿಕ್ಕೆ ಇನ್ನೊಂದು ಅಟೆನ್ಷನ್ ಡೈವರ್ಟ್ ಟ್ಯಾಕ್ಟಿಸ್ ಮಾಡ್ತಿದ್ದಾರೆ. ಈ ಕಾನೂನಿನಲ್ಲಿ ಯಾವುದೇ ರೀತಿಯ ಹೊಸತನ ಇಲ್ಲ. ಸರ್ಕಾರ ಈ ಹಿಂದೆ ಏನು ಮಾಡ್ಕೊಂಡು ಬರ್ತಾ ಇತ್ತು ಅದನ್ನೇ ಮಾಡ್ಕೊಂಡು ಬರ್ತಾ ಇದೆ. ಹಿಂದೆ ಇವ್ರದ್ದು ಏನ್ ಕಾನೂನಿತ್ತು, ಈ ಮತಾಂಧತೆಯನ್ನ ವಿರುದ್ಧ ಏನು ಕಾನೂನು ತಂದ್ರೋ ಅದೇ ತರದ ಇನ್ನೊಂದು ಪ್ರಕ್ರಿಯೆ ಮಾಡ್ತಿದ್ದಾರೆ. ಮುಂದಿನ ಅಧಿವೇಶನದಲ್ಲಿ ಇಂಥದ್ದೇ ಇನ್ನೊಂದು ಕಾನೂನು ತರ್ತಾರೆ. ಬಿಟ್ರೆ ಈ ಕಾನೂನಿನಲ್ಲಿ ಯಾವುದೇ ಹುರುಳು ಇಲ್ಲ, ಯಾವುದೇ ಸತ್ವವೂ ಇಲ್ಲ. ಇದೊಂದು ಟೈಮ್ ಪಾಸ್ ಕಾಯ್ದೆ. ಸರಿ, ದ್ವೇಷ ಅನ್ನೋದು ಸಮಾಜಕ್ಕೆ ಯಾವತ್ತೂ ಕೂಡ ಪೂರಕ ಅಲ್ಲ, ಮಾರಕವೇ. ಅದನ್ನ ತಡೆಯೋ ಪ್ರಯತ್ನದಲ್ಲಿ ಪ್ರಾಮಾಣಿಕತೆ ಇಲ್ಲದೆ ಹೋದ್ರೂ ಕೂಡ ಅದು ಒಂದರ್ಥದ ದ್ವೇಷವೇ. ಸರ್ಕಾರ ಇಂಥ ಕಾರ್ಯಕ್ಕೆ ಕೈ ಹಾಕ್ತೆ ನಿಜ ಅರ್ಥದಲ್ಲಿ ಸಮಾಜದಲ್ಲಿ ಶಾಂತಿಯನ್ನ ಕಾಪಾಡುವ, ಶಾಂತಿಯನ್ನ ಎತ್ತಿಡಿಯುವ, ಹಾಗೆ ಕೋಮು ಸೌಹಾರ್ದತೆಯನ್ನ
ಮುನ್ನೆಲೆಗೆ ತರುವಂತಹ ಪ್ರಯತ್ನ ಸರ್ಕಾರದ ಕಡೆಯಿಂದ ಆಗಲಿ. ಇನ್ ಕೇಸ್ ಸರ್ಕಾರ ಹಾದಿ ತಪ್ಪಿದೆ ಅಂದ್ರೆ ವಿರೋಧ ಪಕ್ಷವಾಗಿರುವ ಬಿಜೆಪಿ ಇದನ್ನ ಸಕಾರಾತ್ಮಕವಾಗಿ ತಿದ್ದೋ ಪ್ರಯತ್ನವನ್ನ ಮಾಡಲಿ ಅಂತ ಆಶಿಸ್ತಾ ಬೆಳಗಾವಿ ಅಧಿವೇಶನ ನಿಜಾರ್ಥದಲ್ಲಿ ಉತ್ತರ ಕರ್ನಾಟಕ ಭಾಗದ ಅಭಿವೃದ್ಧಿ ಕಡೆಗೆ ಫೋಕಸ್ ಮಾಡುವ ಹಾಗಾಗ್ಲಿ ಅಂತ ಬಯಸ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಧನ್ಯವಾದ ಎಲ್ರಿಗೂ ಕೂಡ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ. ಇದಾಗಿತ್ತು ಇವತ್ತಿನ ಮಹಾಭಾರತ ಚರ್ಚಾ ಕಾರ್ಯಕ್ರಮ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.